ಸಂಸ್ಥೆಯನ್ನು ಅವರ ಹೆಸರಿಗೆ ನೋಂದಾಯಿಸಲು ಹೊರಟಿರುವ ಕೆಐಎಡಿಬಿ ವಿರುದ್ಧ ಬೃಹತ್ ಪ್ರತಿಭಟನೆ. ದಲಿತ ಟೈಗರ್ ಸಂಘಟನೆಯ ರಾಜ್ಯಾಧ್ಯಕ್ಷರಾದ ಅರುಣ್ ನೇತೃತ್ವದಲ್ಲಿ ಕೆಸಿ ವಿಜಯ್ ಕುಮಾರ್ ಅವರಿಗೆ ನ್ಯಾಯ ದೊರಕಿಸಿಕೊಡುವಂತೆ ಆಗ್ರಹಿಸಿ ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಪ್ರತಿಭಟನೆಯಲ್ಲಿ ಭಾಗವಹಿಸಿ ಸುದ್ದಿಗಾರರೊಂದಿಗೆ ಮಾತನಾಡಿದ ದಲಿತ ಟೈಗರ್ ರಾಜ್ಯಾಧ್ಯಕ್ಷರಾದ ಅರುಣ್ ರವರು ಮಾತನಾಡಿ, ಕೆಸಿ ವಿಜಯ್ ಕುಮಾರ್ ಅವರಿಗೆ ಆಗಿರುವ ಅನ್ಯಾಯದ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣ ಕ್ರಮ ಕೈಗೊಂಡು ನ್ಯಾಯ ಒದಗಿಸಬೇಕು ಎಂದು ಒತ್ತಾಯಿಸಿದರು. ಇದೇ ವೇಳೆ ಕೆಐಎಡಿಬಿ ಅಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿ ಸಮಸ್ಯೆಯನ್ನು ಶೀಘ್ರವಾಗಿ ಪರಿಹರಿಸಬೇಕೆಂದು ಆಗ್ರಹಿಸಿದರು. ಮಾಡೋದ್ರಿಂದ ಏನಾದರೂ ನಿಮಗೆ ನ್ಯಾಯ ದೊರಕುತ್ತಾ ಸರ್? ಆಲ್ರೆಡಿ ಬಂದು ಇದು ಒಂದು 2 ವರ್ಷಕ್ಕೆ ಮುಂಚೆ ಕೋರಮಂಗಲ ಸ್ಟೇಷನಲ್ಲಿ ಕಂಪ್ಲೇಂಟ್ ಆಗಿದೆ. ಅವರು ಅನ್ಯಾಯ ಮಾಡ್ತಾ ಇದ್ದಾರೆ. ಆ ಅನ್ಯಾಯದ ವಿರುದ್ಧ ಇವತ್ತು ನಾವು ಹೋರಾಟ ಮಾಡ್ತಾ ಇದ್ದೀವಿ. ಅವರು ವಿಜಯ್ ಕುಮಾರ್ಗೆ ನಿಮಗೆ ಏನು ಸಂಬಂಧ ಸರ್? ವಿಜಯ್ ಕುಮಾರ್ ನಮ್ಮ ಸಂಘಟನೆಯ ಗೌರವಾಧ್ಯಕ್ಷ ಆಗಿದ್ದಂಥವ್ರು. ಹಿಂಗೆ ನಮ್ಮ ದಲಿತ ಟೈಗರ್ ಸಂಘಟನೆ ಗೌರವಾಧ್ಯಕ್ಷರಾಗಿದ್ದಂಥವರು. ನಮಗೆ ತುಂಬ ಒಡನಾಡಿಗಳು. ಹಾಗೂ ಇವರು ಬಂದು ಅವ್ರಿಗೆ ಕೆಲಸ ಟೈಮ್ ಇಲ್ಲದೆ ಇರೋ ಕಾರಣದಿಂದ ಫುಲ್ ಅವ್ರಿಗೆ ಇದಕ್ಕೆ ಸಂಬಂಧಪಟ್ಟಂಗೆ ಫುಲ್ ನನ್ನ ಹೆಸರಿಗೆ ಬಂದು GPA ಮಾಡಿಕೊಟ್ಟಿದ್ದಾರೆ. ಅವ್ರು ಎಲ್ಲೂ ಓಡಾಡಕ್ಕೆ ಬರಲ್ಲ, ನೀವು ಮುಂದೆ ನಿಂತ್ಕೊಂಡು ಮಾಡಿ ನನಗೆ ನ್ಯಾಯ ದೊರಕಿಸ್ಕೊಡಿ ಅಂತ ಹೇಳಿ ನಮ್ಮ ಹತ್ರನೂ ಕೇಳ್ಕೊಂಡು, ನಮ್ಮ ಸಂಘಟನೆ ಹತ್ರ ಕೇಳ್ಕೊಂಡಿರೋದಕ್ಕೋಸ್ಕರ ನಾವು ಮಾಡ್ತಾ ಇದ್ದೀವಿ ಸರ್. KDBಗೆ ಮನವಿ ಮಾಡ್ತಾ ಇದ್ದೀವಿ ಏನಂತ ಹೇಳಿ, ಈ ತರ ಬಂದು ಮೋಸಗಾರಗಳಿಗೆ ಮುಂದೆ ನೀವು ಯಾವುದೇ ರೀತಿ KDBಗೆ ಸಂಬಂಧಪಟ್ಟಂಗೆ ದಾಖಲೆಗಳನ್ನ ನೀವು ಮಾಡೋದಾಗ್ಲಿ ಏನ್ ದಾಖಲೆಗಳನ್ನ ನೀವು ಮಾಡಿದ್ದೀರಾ ಅದನ್ನ ಬಂದು ಈಗಲೇ ತಡೆ ಹಿಡೀರಿ ಅಂತ ನಾವು ಹೇಳ್ತಾ ಇದ್ದೀವಿ. ಯಾಕಂದ್ರೆ ಆ ಜಾಗಕ್ಕೆ ಸಂಬಂಧಪಟ್ಟಂತ ಎಲ್ಲಾ ದಾಖಲೆಗಳು ಒರಿಜಿನಲ್ ಪೇಪರು ಪೂರ್ತಿ ಬಂದು ಇರೋದು ವಿಜಯ್ ಕುಮಾರ್ ಹತ್ರ. ಅವರು ಅಗ್ರಿಮೆಂಟ್ ಹಾಕಿ ಮೇಲ್ ಐಡಿಯಿಂದ ಅವ್ರಿಗೆ ಮೆಸೇಜ್ ಮಾಡಿ ಎಲ್ಲ ಪ್ರತಿಯೊಂದು ದಾಖಲೆಗಳೂ ಇದೆ. ಈಗ ನಾವು KDB ಕೊಡುವಂತ ಮನವಿ ಪತ್ರದಲ್ಲಿ ಅದು ನಾವು ಸೇರಿಸ್ತಾ ಇದ್ದೀವಿ. ಹಾಗೂ ಮುಂದೆ ಬರುವಂತ ದಿನದಲ್ಲಿ ಇವ್ರು ಏನಾದ್ರೂ ಎಚ್ಚೆತ್ಕೊಂಡು ಇದಕ್ಕೆ ಏನಾದ್ರೂ ಕರೆಕ್ಟ್ ಆಗಿ ರೀತಿಯಲ್ಲಿ ಪರಿಹಾರ ನಡೆದಿಲ್ಲ ಅಂದ್ರೆ ಮುಂದೆ ಬರುವಂತ ದಿನದಲ್ಲಿ ನಮ್ಮ ಪೊಲೀಸ್ ಕಮಿಷನರ್ ಸಾಹೇಬರು ಗಮನಕ್ಕೆ ತಂದು ಯಾವ ರೀತಿ ಈ ಕೆಲಸಗಳನ್ನ ಮಾಡಿದ್ರೆ ಇವ್ರ ಮೇಲೆ FIR ಮಾಡಿ ಇವ್ರನ್ನ ಜೈಲಿಗೆ ಕಳಿಸಿ ಅಂತ ಹೇಳ್ತೀವಿ. ಕಾರಣ ಏನಂದ್ರೆ ಇದೇ ಮುಂಚೆ ಏನ್ ಹೇಳ್ತಾ ಇದ್ರು, ಕೋರಮಂಗಲ ಟೆಸ್ಟ್ ಕಂಪ್ನಿ ಇದು ಸಿವಿಲ್ ಮ್ಯಾಟರ್ ಅಂತ ಹೇಳ್ತಾ ಇದ್ರು. ಯಾವಾಗ ಬಂದು ಇವರು ದಾಖಲೆಗಳು ನಮ್ಮ ಹತ್ರ ಕೊಟ್ಬಿಟ್ಟು ಎಲ್ಲ ದುಡ್ಡುಗಳನ್ನ ಈಸ್ಕೊಂಡು ದಾಖಲೆ ಕಳೆದೋಗಿದೆ ಅಂತ ಹೇಳಿ ಒಂದು ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಆ ಕಂಪ್ಲೇಂಟ್ ಮೇಲೆ ಬಂದು ಇವರು ಏನ್ ಮಾಡ್ತಾರೆ, ಸರ್ಟಿಫಿಕೇಟ್ ಕಾಪಿ ತಕೊಂತಾರೆ. ಅದು ಬಂದು ಏನಂದ್ರೆ ಅದು ಕ್ರಿಮಿನಲ್ ಆಕ್ಟ್ ಆಗುತ್ತೆ. ಯಾಕೆ ಕ್ರಿಮಿನಲ್ ಆಕ್ಟ್ ಆಗುತ್ತೆ ಅಂದ್ರೆ ಇಡೀ ಬಂದು ಇಲಾಖೆಯನ್ನು ದಿಕ್ ತಪ್ಪಿಸ್ತಾರೆ. ಹಾಗೂ ಇವ್ರು ಮೋಸ ಮಾಡಿರೋದು